ಅಮೆರಿಕಾದಿಂದ ಹೊರ್ಮುಜ್ ಜಲಸಂಧಿ ದಿಗ್ಬಂಧನ ವಿಚಾರ. ಹೊರ್ಮುಜ್ ಜಲಸಂಧಿಯನ್ನು ತೆರೆಯೋದಕ್ಕೆ ಟ್ರಂಪ್ ಒಪ್ಪಿಗೆಯನ್ನು ಸೂಚಿಸಿದ್ದಾರಂತೆ. ಒಮನ್ ಕಡೆಯಿಂದ ಹಡಗುಗಳ ನಿರ್ಗಮನಕ್ಕೆ ಅವಕಾಶ ಕೊಟ್ಟಿದ್ದಾರಂತೆ. ಎರಡನೇ ಸುತ್ತಿನ ಶಾಂತಿ ಮಾತುಕತೆಗೆ ಇರಾನ್ ಮುಂದುವರ್ತಾ ಇದ್ದ ಹಾಗೆ ಈ ಬೆಳವಣಿಗೆಗಳಾಗಿದೆ. ಹೊರ್ಮುಜನ್ನು ತೆರೆಯೋದಕ್ಕೆ ಟ್ರಂಪ್ ಅಸ್ತು ಅಂದಿದ್ದಾರೆ. ಸದ್ಯದರಲ್ಲಿಯೇ ಹೊರ್ಮುಜ್ನಲ್ಲಿ ಈಗ ನೂರಾರು ಶಿಪ್ಗಳೇನು ನಿಂತಿದ್ವು ಅವೆಲ್ಲವೂ ಕೂಡ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ಶಬೀರ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಈ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಶಾಶ್ವತವಾಗಿ ಶಾಂತಿ ಸಂಧಾನದ ಮಾತುಕತೆ ಸಕ್ಸಸ್ ಆಗುವ ಮುನ್ಸೂಚನೆಗಳನ್ನು ಕೊಡ್ತಾ ಇದೆಯಾ ಅಂತ? ನೋಡಿ, ಆ ನಿಟ್ಟಿನಲ್ಲಿ ನಿರೀಕ್ಷೆ ಮಾಡಬೇಕು. ಯಾಕೆ ಅಂದರೆ ಈ ಯುದ್ಧ ಅನ್ನುವಂಥದ್ದು ಮಾತುಕತೆಯನ್ನು ಹೊರತುಪಡಿಸಿ ಇನ್ಯಾವುದೇ ಮಾರ್ಗಗಳಿಲ್ಲ ಈ ಯುದ್ಧವನ್ನು ಮುಗಿಸೋಕೆ. ಹೀಗಾಗಿ ಅಮೆರಿಕ ಕೂಡ ಶಾಂತಿ ಮಾತುಕತೆಗೆ ಸಂಬಂಧ ಈಗಾಗಲೇ ಮತ್ತಷ್ಟು ಉತ್ಸಾಹವನ್ನು ತೋರಿಸ್ತಾ ಇರುವಂಥದ್ದು. ಈಗ ಇರಾನ್ ಕೂಡ ಎರಡನೇ ಹಂತದ ಮಾತುಕತೆಗೆ ತಾತ್ವಿಕ ಒಪ್ಪಿಗೆಯನ್ನು ಸೂಚಿಸಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಈ ಮೀಟಿಂಗ್ ಎಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಧಿಕೃತವಾದಂಥ ಮಾಹಿತಿಗಳು ಬಂದಿಲ್ಲ. ಈ ನಡುವೆ ಹಾರ್ಮುಜ್ ಜಲಸಂಧಿಯ ನಡುವೆ ಏನು ಒಂದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಅದು ಮತ್ತೆ ನಿಯಮಿತವಾಗಿ ಕಂಟ್ರೋಲ್ಗೆ ಬರ್ತಾ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂಥದ್ದು. ಈ ಹಿಂದೆ ಅಮೆರಿಕ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಇರಾನ್ನಿಂದ ಬರುವಂತಹ ಮತ್ತು ಹೋಗುವಂಥ ಎಲ್ಲ ಹಡಗುಗಳನ್ನು ತಡಿತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈ ಬೆಳವಣಿಗೆಗಳ ನಡುವೆ ಈಗ ಇತರ ದೇಶದ ಹಡಗುಗಳಿಗೆ ಮುಕ್ತವಾದಂಥ ಸಂಚಾರಕ್ಕೆ ಅಮೆರಿಕ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಒಮನ್ ಕೊಲ್ಲಿಯ ಮೂಲಕ ಹಾದು ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ಒಮನ್ ಕೊಲ್ಲಿಯಲ್ಲಿ ಅಮೆರಿಕದ ಯುದ್ಧ ನೌಕೆಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಮಾವಣೆಯಾಗಿದ್ವು. ಇದು ಮತ್ತಷ್ಟು ಉದ್ವಿಗ್ನತೆಗೆ ಕಾರಣ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತ ಆಗಿತ್ತು. ಆದರೆ ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಒಮನ್ ಕೊಲ್ಲಿಯ ಮೂಲಕ ಇತರೆ ದೇಶದ ಹಡಗುಗಳನ್ನು ಮುಕ್ತವಾಗಿ ಸಂಚಾರ ಮಾಡಲಿಕ್ಕೆ ಅಮೆರಿಕ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಈ ಮೂಲಕ ಇರಾನ್ನ ಕಂಟ್ರೋಲ್ನ ನಡುವೆಯೂ ಕೂಡ ನಿಯಮಿತವಾಗಿ ಬೇರೆ ದೇಶದ ಹಡಗುಗಳ ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡೋ ಮೂಲಕ ಜಾಗತಿಕವಾಗಿ ಉಂಟಾಗಬಹುದಾದಂಥ ಒತ್ತಡವನ್ನು ತಗ್ಗಿಸುವಂಥ ಪ್ರಯತ್ನವನ್ನು ಕೂಡ ಈಗ ಸದ್ಯಕ್ಕೆ ಅಮೆರಿಕ ಮಾಡ್ತಾ ಇರುವಂಥದ್ದು. ಇದರ ನಡುವೆಯೂ ಕೂಡ ಇರಾನ್ನ ಹಡಗುಗಳಿಗೆ ನಿರ್ಬಂಧ ವಿಧಿಸುವಂಥ ಕೆಲಸವನ್ನು ಅಮೆರಿಕ ಮುಂದುವರಿಸಿದೆ. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.